ಎಲ್ರಿಗೂ ಅಮಾವಾಸ್ಯೆಯ ಶುಭಾಶಯಗಳು. ರಾಘವೇಂದ್ರಾಯ ನಮಃ. ಭೂತಾಯಿಗೆ ಚರಗ ಚೆಲ್ಲುವ ರೈತರ ಸಂಭ್ರಮ ಅಂತಲೇ ಇದನ್ನು ಹೇಳ್ತಾರೆ. ನಾನು ಏನಕ್ಕೆ ಇದಂದರೆ ಇವತ್ತು ಸ್ವಲ್ಪ ವಿಡಿಯೋ ಮಾಡೋದೇ ಲೇಟ್ ಆಗೋಯಿತು. ಪೂಜೆ ಎಲ್ಲ ಬೆಳಿಗ್ಗೆ ಮುಗಿದಿತ್ತು. ಏನಪ್ಪ ಈ ಥರ ಬಂದಿದ್ದಾರೆ ಅಂತ ಅಂದ್ಕೋಬೇಡಿ ದಯವಿಟ್ಟು. ಏನಂದರೆ ನಾನು ಉತ್ತರ ಕರ್ನಾಟಕದ ಅಂದರೆ ನಮ್ಮ ಬೆಳಗಾವಿ, ಧಾರವಾಡ, ಯಾದಗಿರಿ, ಬಾಗಲಕೋಟೆ, ಕಲಬುರ್ಗಿ ತುಂಬ ಕಡೆ ಎಲ್ಲ ನಾವು ಏನು ಮಾಡ್ತೀವಿ ಅಂತಂದರೆ ಈ ಎಳ್ಳಮಾವಾಸ್ಯೆನ ಚರಗ ಅಂತ ಹೇಳಿ ಪೂಜಿಸ್ತೀವಿ. ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಶೇಂಗಾ ಚಟ್ನಿ, ಅಗಸೆ ಚಟ್ನಿ, ಈರುಳ್ಳಿ, ಹಸಿ ಈರುಳ್ಳಿ, ಜೋಳದ ರೊಟ್ಟಿ, ಎಣ್ಣೆಕಾಯಿ, ಅಂಬಲಿ, ಬೆಲ್ಲದ ಕಜ್ಜಿಕಾಯಿ, ಜೋಳದನ್ನ, ಕಡುಬು, ಶೇಂಗಾದ ಹೋಳ್ಗೆ, ಬ್ಯಾಳೆ ಹೋಳ್ಗೆ, ಸೊಪ್ಪು ಕಾಳುಗಳು ತಯಾರಿ, ಬಜ್ಜಿ, ಸಿಕ್ಕಾಪಟ್ಟೆ ವೆರೈಟಿ ಫುಡ್ಗಳನ್ನು ಮಾಡ್ಕೊಂಡ್ಬಿಟ್ಟು ಪುಂಡಿ ಪಲ್ಯ ಎಲ್ಲವನ್ನು ಮಾಡಿಬಿಟ್ಟು ಏನು ಮಾಡ್ತಾರೆ, ಸುತ್ತಮುತ್ತಲು ಜನ ಇದ್ದರೆ ಹೊಲ ಇದ್ದವರೆಲ್ಲ ಏನು ಮಾಡ್ತಾರೆ, ಎಲ್ಲರೂ ಕರ್ಕೊಂಡು ಹೋಗ್ಬಿಟ್ಟು ಬಂಡಿಯಲ್ಲೆಲ್ಲ ತಿಂಡಿ ತಿನಿಸುಗಳನ್ನ ಇಟ್ಕೊಂಡು ಊರಿಂದ ಹೋಗಿ ಯಾರಾದ್ರು ಬರ್ತಾಯಿದ್ರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಚೆನ್ನಾಗಿ ಏನು ಮಾಡ್ತಾರೆ ಅಂತಂದರೆ ಒಂದು ಹೊಲಕ್ಕೆ ಹೋಗ್ಬಿಟ್ಟು ಒಂದು ಕಲ್ಲಿಡ್ತಾರೆ. ಕಲ್ಲಿಟ್ಟು ಅಲ್ಲಿ ಲಕ್ಷ್ಮಿ, ಆ ಕಲ್ಲನ್ನು ಲಕ್ಷ್ಮಿ ಅಂತ ಪೂಜಿಸ್ತಾರೆ. ಪೂಜಿಸ್ಬಿಟ್ಟು ಅವಳಿಗೆ ಲಕ್ಷ್ಮಿಗೆ ಬೇಕಾದದ್ದು ಏನೇನಂತ ಬಳೆ ಎಲ್ಲನೂ ಉಡಿ ತುಂಬಿ ಒಂದು ಏನು ಅವ್ರು ಅಡುಗೆ ಮಾಡ್ಕೊಂಡು ಬಂದಿರ್ತಾರಲ್ಲ ಅದನ್ನು ಏನು ಮಾಡ್ತಾರೆ ಅಂದರೆ 4 ಉಂಡೆಗಳನ್ನು ಮಾಡಿಕೊಂಡು 4 ದಿಕ್ಕಿಗೆ ಸಿಂಪಡಿಸ್ತಾರೆ. ಏನಕ್ಕೆ ಅಂದರೆ ಭೂತಾಯಿಯನ್ನು ಲಕ್ಷ್ಮಿ ಅಂತ ಭಾವಿಸಿ ಅವಳು ನಮಗೆ ಅನ್ನ ಕೊಡೋಳು ಅಂತ ತಿಳ್ಕೊಂಡು ಅದನ್ನು ಏನು ಮಾಡ್ತಾರೆ, ಎಲ್ಲ ಕಡೆ ಇದನ್ನು ಸಿಂಪಡಿಸೋದನ್ನೇ ಚರಗ ಅಂತ ನಮ್ಮ ಉತ್ತರ ಕರ್ನಾಟಕ ಜನ ಹೇಳ್ತಾರೆ. ಇದನ್ನು ತುಂಬ ಸಂಭ್ರಮದಿಂದ ಮಾಡ್ತಾರೆ. ಏನಕ್ಕೆ ಅಂದರೆ ಈ ಎಳ್ಳು ಅಮಾವಾಸ್ಯೆ ಹೊತ್ತಿಗೆ ಏನಾಗಿರುತ್ತೆ ಅಂದರೆ ಜೋಳದ ಮಧ್ಯೆ ಕಡಲೆಕಾಳು ಕಾಯಿ ಕೊಬ್ಬರಿಯಿಂದ ಹುಳು ಬಿದ್ದು ಹಾನಿ ಮಾಡಿರ್ತೈತಿ. ಅದಕ್ಕೆ ಏನು ಮಾಡ್ತಾರೆ, ಈ ಹಿಂಗಾರು ಪೈರು ಬೆಳೆದು ನಿಂತಿರ್ತದೆ. ಅದಕ್ಕೆ ಇದನ್ನೇನು ಮಾಡ್ತಾರೆ ಅಂತಂದರೆ ಇವಾಗ ನೋಡಿ ಚಳಿಗಾಲ ಹೋಗಿ ಇನ್ನೇನು ಇದು ಬರುತ್ತೆ, ಸಮ್ಮರ್ ಸೀಸನ್ ಅಂತ ಬೇಸಿಗೆ ಕಾಲ ಬರುತ್ತೆ. ಅದಕ್ಕೆ ಎಳ್ಳು ತಿಂದರೆ ಅದು ಸ್ವಲ್ಪ ಎಣ್ಣೆ ಅಂಶ ಇರುತ್ತೆ. ಅದಕ್ಕೆ ಬಾಡಿಗೆಲ್ಲ ಸ್ವಲ್ಪ ಎಣ್ಣೆ ಕಾಟಲಿ ಅಂತ ಹೇಳ್ಬಿಟ್ಟು ಅದಕ್ಕೆ ಹಿರಿಯರು ತುಂಬ ಜಾಣರು. ಇದು ಅದಕ್ಕೋಸ್ಕರನೇ ಎಣ್ಣೆ ಹಚ್ಚಿ ಎಳ್ಳನ್ನು ತಿಂದರೆ ಅದು ಎಳ್ಳಲ್ಲಿ ಎಣ್ಣೆ ಇರುತ್ತೆ. ಆ ಅಂಶ ನೀವು ಬೇಕಂದರೆ ಎಳ್ಳು ಹಚ್ಕೊಂಡ್ಬಿಟ್ಟು ನೀವು ಮುಖಕ್ಕೆ ಬಿಟ್ಕೊಳ್ಳಿ, ಎಣ್ಣೆ ಅಂಶ ಬರುತ್ತೆ. ಒಂದು ಸ್ವಲ್ಪ ಮುಖ ಹೊಡೆಯಲ್ಲ. ಅದಕ್ಕೆ ಹಿರಿಯರು ಇಂಥದ್ದೆಲ್ಲ ಪದ್ಧತಿಗಳನ್ನು ಮಾಡಿದರು. ನಾನು ಕೇಳಿದ ಹಾಗೆ ಇದಕ್ಕೇನು ಯಾವ ರೀತಿ ಆಚರಿಸ್ತಾರೆ, ಈ ಎಳ್ಳು ಅಮಾವಾಸ್ಯೆಗೆ ಏನು ಅರ್ಥ, ಇದಕ್ಕೆ ಚರಗ ಅಂತಾರೆ ಅನ್ನೋದು ನಾನು ಕೇಳಿದಾಗೆ ಹೇಳಬೇಕು ಅನಿಸಿತ್ತು. ತುಂಬ ಇಟ್ಕೊಂಡಿದ್ದೆ, ತುಂಬ ದಿವಸದಿಂದ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ದಯವಿಟ್ಟು ನನ್ನೆಲ್ಲ ರಾಯರ ಭಕ್ತರುಗಳು, ರಾಯರು ವೃಂದ, ದಯವಿಟ್ಟು ನಿಮಗೆ ಯಾರಿಗೆ ಗೊತ್ತಿಲ್ವೋ ಚರಗದ ಬಗ್ಗೆ ಅಥವಾ ಇವತ್ತು ಕರ್ನಾಟಕದಲ್ಲಿ ಎಳ್ಳು ಅಮಾವಾಸ್ಯೆ ಬಗ್ಗೆ ಗೊತ್ತಿಲ್ವಲ್ಲ, ಇದಕ್ಕೆ ಮಾಡ್ತಾರೆ ಅನ್ನೋದನ್ನು ದಯವಿಟ್ಟು ಎಲ್ಲರೂ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನನಗೆ ಎಷ್ಟು ತಿಳಿದಿದೆಯೋ ಅಷ್ಟು ಮಾತ್ರ ಹೇಳಿದ್ದೀನಿ. ಇನ್ನೂ ಏನಾದರೂ ತಪ್ಪಾಗಿದೆ ದಯವಿಟ್ಟು ನಾನು ತಿಳಿಸಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಅಷ್ಟು ವಿಷಯಗಳನ್ನು ನನಗೂ ಹೇಳೋಕ್ಕೆ ಸಹಾಯ ಮಾಡಿ ಅಂತ ನಾನು ಕೇಳ್ಕೊತೀನಿ. ರಾಯರಿಗೆ ನಾನು ರಾಯರ ಮಗಳು, ರಾಯರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹೊಸ ವರ್ಷ ಬರ್ತಾಯಿದೆ, ಎಲ್ಲರೂ ಹರ್ಷ ತರಲಿ ಅಂತ ಹೇಳಿ ಬೇಡ್ಕೊಂಡ್ಬಿಟ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮದ ಶಬಚಿದಾಂ ಕಲ್ಪವೃಕ್ಷಾಯ ನಮಃ ತಾಂ ಕಾಮಧೇನವೇ ದೂರ್ವಾದ ವಿದ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳು. ಎಲ್ಲರೂ ರಾಯರು ಆರೋಗ್ಯ ಕೊಟ್ಟು ಒಳ್ಳೇದು ಮಾಡಲಿ. ಶ್ರೀ ರಾಘವೇಂದ್ರಾಯ ನಮಃ.